ನಮ್ಮ ಇವತ್ತಿನ ಪ್ರಪಂಚ ತುಂಬಾ ಜಟಿಲವಾಗಿದೆ ಅಲ್ವಾ? ಇಂಥ ಸಮಯದಲ್ಲಿ ನಮ್ಮ ನಾಯಕರಿಂದ ಸ್ಪಷ್ಟವಾದ ನಂಬಿಕೆಗೆ ಅರ್ಹವಾದ ಸಂವಹನವನ್ನ ನಿರೀಕ್ಷಿಸೋದು ಕಷ್ಟ. ಆದ್ರೆ ಅದು ಇವತ್ತು ಎಂದಿಗಿಂತಲೂ ಹೆಚ್ಚು ಮುಖ್ಯ. ಅಧಿಕಾರ ಅನ್ನೋದು ಕೇವಲ ಅಂಕಿ ಅಂಶಗಳ ಆಟ ಅಲ್ಲ, ಅದು ಜನರ ಜೀವನದ ಮೇಲೆ ನೇರ ಪರಿಣಾಮ ಬೀರುವ ಒಂದು ದೊಡ್ಡ ಜವಾಬ್ದಾರಿ. ಹಾಗಾದ್ರೆ ಆ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸೋಕೆ ಬೇಕಾದ ರಾಜಕೀಯ ನಿರೂಪಣೆಯ ನೀಲನಕಾಶೆ ಹೇಗಿರುತ್ತೆ? ಬನ್ನಿ ಅದನ್ನ ಒಮ್ಮೆ ಒಡೆದು ನೋಡೋಣ. ಹಾಗಾದ್ರೆ ಒಂದು ನಂಬಿಕೆಗೆ ಅರ್ಹವಾದ ರಾಜಕೀಯ ನಿರೂಪಣೆ ಅಂದ್ರೆ ಅ ಟ್ರಸ್ಟ್ ವರ್ದಿ ಪೊಲಿಟಿಕಲ್ ನ್ಯಾರೇಟಿವ್, ಅದನ್ನ ಕಟ್ಟೋದು ಹೇಗೆ? ಇದು ಸುಮ್ನೆ ಹಾಗೆ ಆಗ್ಬಿಡುತ್ತಾ? ಅಥವಾ ಇದರ ಹಿಂದೆ ಒಂದು ನಿರ್ದಿಷ್ಟವಾದ ವಿಜ್ಞಾನ, ಒಂದು ಕ್ರಮಬದ್ಧವಾದ ವಿಧಾನ ಏನಾದ್ರೂ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಹುಡುಕೋಣ ಬನ್ನಿ. ಸರಿ, ಮೊದಲು ನಾವು ಮಾತಾಡೋಣ ವಿಶ್ವಾಸದ ವಾಸ್ತುಶಿಲ್ಪ ಅಥವಾ ದಿ ಆರ್ಕಿಟೆಕ್ಚರ್ ಆಫ್ ಟ್ರಸ್ಟ್ ಬಗ್ಗೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನು ಅಂದ್ರೆ, ವಿಶ್ವಾಸ ಅನ್ನೋದು ಆಕಸ್ಮಿಕವಾಗಿ ಹುಟ್ಟೋದಿಲ್ಲ. ಅದನ್ನ ಒಂದು ಕಟ್ಟಡವನ್ನ ಕಟ್ಟಿದ ಹಾಗೆ ಇಟ್ಕೆ ಮೇಲೆ ಇಟ್ಗೆ ಇಟ್ಟು ಬಹಳ ಎಚ್ಚರಿಕೆಯಿಂದ ನಿರ್ಮಾಣ ಮಾಡಬೇಕು. ನಾವು ಇವತ್ತು ನೋಡ್ತಿರೋ ಈ ನೀಲನಕಾಶೆಯೇ ಆ ನಿರ್ಮಾಣದ ಪ್ಲಾನ್. ಈಗ ಎರಡನೇ ವಿಭಾಗ, ಮುರಿಯಲಾಗದ ನಿಯಮಗಳು, ದಿ ಅನ್ಬ್ರೇಕಬಲ್ ರೂಲ್ಸ್. ನೋಡಿ, ಯಾವುದೇ ಒಂದು ಗಟ್ಟಿ ಕಟ್ಟಡಕ್ಕೆ ಒಂದು ಭದ್ರವಾದ ಅಡಿಪಾಯ ಬೇಕೇ ಬೇಕು. ಅದೇ ರೀತಿ ಒಂದು ವಿಶ್ವಾಸಾರ್ಹ ನಿರೂಪಣೆಗೂ ಕೆಲವು ನಿಯಮಗಳು ಬೇಕು. ಇವನ್ನ ನಾವು ಉಲ್ಲಂಘನೆ ಮಾಡೋ ಹಾಗೆ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ಇಡೀ ಕಟ್ಟಡವೇ ಕುಸಿದು ಬೀಳುತ್ತೆ. ಹಾಗಾದ್ರೆ ಆ ನಿಯಮಗಳು ಯಾವುವು ಅಂತ ನೋಡೋಣ. ಮೊದಲನೇ ಮತ್ತು ಬಹುಶಃ ಅತಿ ಮುಖ್ಯವಾದ ನಿಯಮ ಅಂದ್ರೆ ಸೋರ್ಸ್ ಟ್ರೂತ್ ಲಾಕ್. ಅಂದ್ರೇನು? ಸತ್ಯದ ಮೂಲಕ್ಕೆ ಬೀಗ. ಇದರ ಅರ್ಥ ತುಂಬಾನೇ ಸಿಂಪಲ್. ನಾವು ಬಳಸೋ ಪ್ರತಿಯೊಂದು ಮಾಹಿತಿ ಒಂದೇ ಒಂದು ಪರೀಕ್ಷಿಸಬಹುದಾದ ಮೂಲದಿಂದ ಬಂದಿರಬೇಕು. ಹೊರಗಿನ ಡೇಟಾ ಅಥವಾ ಸುಮ್ಮನೆ ಕಲ್ಪನೆ ಮಾಡಿಕೊಂಡಿದ್ದಕ್ಕೆ ಇಲ್ಲಿ ಜಾಗವೇ ಇಲ್ಲ. ಇದು ಇಡೀ ನಿರೂಪಣೆಯನ್ನ ಸತ್ಯದ ಮೇಲೆ ಗಟ್ಟಿಯಾಗಿ ನಿಲ್ಲಿಸುತ್ತೆ, ಮತ್ತೆ ತಪ್ಪು ಮಾಹಿತಿ ಹರಡೋದನ್ನ ತಡೆಯುತ್ತೆ. ಎಲ್ಲವೂ ಸತ್ಯದಿಂದಲೇ ಶುರುವಾಗಬೇಕು. ಎರಡನೇ ನಿಯಮ ಕಂಟೆಂಟ್ ಫೈರ್ ವಾಲ್. ಅಂದ್ರೆ ನಾವು ಮಾತಾಡುವಾಗ ಕಷ್ಟವಾದ ಟೆಕ್ನಿಕಲ್ ಭಾಷೆ ಅಥವಾ ಜನಸಾಮಾನ್ಯರಿಗೆ ಅರ್ಥವಾಗದ ಪದಗಳನ್ನ ಬಳಸೋ ಹಾಗಿಲ್ಲ. ಅದಕ್ಕೆ ಸಂಪೂರ್ಣ ನಿಷೇಧ. ಗುರಿಯೊಂದೇ, ನಮ್ಮ ಸಂವಹನ 100% ಮಾನವ ಕೇಂದ್ರಿತವಾಗಿರ್ಬೇಕು. ಜನರಿಗೆ ಅರ್ಥವಾಗದ ಭಾಷೆಯಲ್ಲಿ ಮಾತಾಡಿದ್ರೆ ನಾವು ಅವರ ಮತ್ತು ನಮ್ಮ ನಡುವೆ ಒಂದು ಗೋಡೆ ಕಟ್ಟಿದ ಹಾಗೆ ಆಗುತ್ತೆ. ಮಾತು ಸರಳವಾಗಿ, ನೇರವಾಗಿ, ಹೃದಯಕ್ಕೆ ತಟ್ಟುವ ಹಾಗೆ ಇರಬೇಕು. ಈ ಇಡೀ ನೀಲನಾಲಕಾಶೆಯ ಹೃದಯ, ಅದರ ತತ್ವ ಇರೋದೇ ಈ ಒಂದು ಮಾತಿನಲ್ಲಿ. ಅಳತೆಗಳ ಮೇಲೆ ಕಠಿಣವಾಗಿರಿ, ಜನರ ಮೇಲೆ ಮೃದುವಾಗಿರಿ. ವ್ಯಕ್ತಿಗಳ ಮೇಲಲ್ಲ, ವ್ಯವಸ್ಥೆಗಳ ಮೇಲೆ ದಾಳಿ ಮಾಡಿ. ಇದರ್ಥ ಸಮಸ್ಯೆಗಳನ್ನ ಡೇಟಾ ಬಳಸಿ ಕಠಿಣವಾಗಿ ವಿಶ್ಲೇಷಣೆ ಮಾಡಬೇಕು, ಆದರೆ ಜನರ ಜೊತೆ ಮಾತಾಡುವಾಗ ಸಹಾನುಭೂತಿಯಿಂದ ಇರಬೇಕು. ಇದು ಹೊಣೆಗಾರಿಕೆ ಮತ್ತು ಕರುಣೆಯ ನಡುವೆ ಒಂದು ಸರಿಯಾದ ಸಮತೋಲನವನ್ನ ಕಾಪಾಡಿಕೊಳ್ಳೋದು. ನೋಡಿ, ಈ ಸ್ಲೈಡಲ್ಲಿರೋ ವ್ಯತ್ಯಾಸ ತುಂಬಾ ಸ್ಪಷ್ಟವಾಗಿದೆ. ನಾವು ಸಿಸ್ಟಮ್ಸ್ ಮೇಲೆ ಗಮನ ಕೊಟ್ಟಾಗ ನಾವು ಸಮಸ್ಯೆಯ ಮೂಲ ಕಾರಣಗಳನ್ನು ಹುಡುಕ್ತೇವೆ ಮತ್ತು ಶಾಶ್ವತ ಪರಿಹಾರಗಳನ್ನು ಕಂಡಿಡಿಯೋಕೆ ಪ್ರಯತ್ನಿಸ್ತೇವೆ. ಇದು ಸಮಾಜದಲ್ಲಿ ಒಮ್ಮತವನ್ನ ನಿರ್ಮಿಸುತ್ತೆ. ಆದ್ರೆ ನಾವು ವ್ಯಕ್ತಿಗಳ ಮೇಲೆ ದಾಳಿ ಮಾಡಿದಾಗ ಅದು ಕೇವಲ ಒಬ್ಬರನ್ನೊಬ್ಬರು ದೂಷಿಸೋ ಆಟ ಆಗುತ್ತೆ ಮತ್ತು ಸಮಾಜವನ್ನ ಒಡೆಯುತ್ತೆ. ನಿಜವಾದ ನಾಯಕತ್ವ ಸಮಸ್ಯೆ ಬಗೆಹರಿಸುತ್ತೆ, ಶತ್ರುಗಳನ್ನ ಸೃಷ್ಟಿಸೋದಿಲ್ಲ. ಕೊನೆಗೆ ಈ ಎಲ್ಲಾ ನಿಯಮಗಳನ್ನ ಒಟ್ಟಿಗೆ ಹಿಡಿದಿಡೋ ಒಂದು ಆಧಾರಸ್ತಂಭ ಇದೆ. ಅದನ್ನೇ ಇಂಡಿಯಾ ವ್ಯಾಲ್ಯೂಸ್ ಆಂಕರ್ ಅಂತ ಹೇಳೋದು. ಇದೇನ್ ಮಾಡುತ್ತೆ? ನಮ್ಮ ಪ್ರತಿಯೊಂದು ಸಂವಹನವನ್ನ ನಮ್ಮ ಸಂವಿಧಾನದ ಮೌಲ್ಯಗಳಿಗೆ ತಳಕು ಹಾಕುತ್ತೆ. ಅಂದ್ರೆ ನಮ್ಮ ಮಾತುಕತೆ ಪ್ರತಿಯೊಬ್ಬ ಪ್ರಜೆಯ ಘನತೆಯನ್ನ ಎತ್ತಿ ಹಿಡಿಬೇಕು. ನಮ್ಮ ಸಾರ್ವಜನಿಕ ಭಾಷಣ ಜವಾಬ್ದಾರಿಯಿಂದ ಕೂಡಿರ್ಬೇಕು. ಇದು ಬರೀ ಸತ್ಯ ಹೇಳೋದಲ್ಲ, ಅದನ್ನ ಗೌರವದಿಂದ ಹೇಳೋದು ಕೂಡ ಅಷ್ಟೇ ಮುಖ್ಯ. ಸರಿ, ಈಗ ಅಡಿಪಾಯ ರೆಡಿಯಾಗಿದೆ. ಮುಂದೆ ಏನು? ಈಗ ಬರೋಣ ವಿಭಾಗ 3ಕ್ಕೆ, ನಿರೂಪಣೆಯ ಪ್ರಯಾಣ ಅಥವಾ ದ ನ್ಯಾರೇಟಿವ್ ಜರ್ನಿ. ಇಲ್ಲಿ ಕಥೆಯನ್ನ ಹೇಗೆ ಹಂತ ಹಂತವಾಗಿ ಕಟ್ಟೋದು ಅಂತ ನೋಡೋಣ. ಯಾಕಂದ್ರೆ ಏನು ಹೇಳ್ಬೇಕು ಅನ್ನೋದು ಎಷ್ಟು ಮುಖ್ಯವೋ, ಹೇಗೆ ಹೇಳ್ಬೇಕು ಅನ್ನೋದು ಅದಕ್ಕಿಂತನೂ ಮುಖ್ಯ. ಈ ಪ್ರಯಾಣದಲ್ಲಿ 4 ಮುಖ್ಯ ಹಂತಗಳಿವೆ. ಮೊದಲನೆಯದು ಪಲ್ಸ್ ಆಫ್ ದ ಸಾಯಿಲ್, ಅಂದ್ರೆ ನೆಲದ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಳ್ಳೋದು. ಜನರ ನಿಜವಾದ ಸಮಸ್ಯೆಗಳೇನು, ಅವರ ಜೀವನ ಹೇಗಿದೆ ಅಂತ ತಿಳ್ಕೊಳ್ಳೋದು. ಅಲ್ಲಿಂದ ನಾವು ಟಾಪ್ 3 ಸಿಗ್ನಲ್ಸ್ಗಳನ್ನ ಗುರುತಿಸ್ತೇವೆ, ಅಂದ್ರೆ ಅತ್ಯಂತ ಮುಖ್ಯವಾದ ಡೇಟಾ ಪಾಯಿಂಟ್ಸ್ ಯಾವುದು ಅಂತ. ಆಮೇಲೆ ಆ ಡೇಟಾದ ಆಳಕ್ಕೆ ಹೋಗಿ ಅನಾಟಮಿ ಆಫ್ ದಿ ಔಟ್ಕಮ್ ಅನ್ನ ವಿಶ್ಲೇಷಿಸ್ತೇವೆ, ಅಂದ್ರೆ ಆ ಸಮಸ್ಯೆಗಳ ಹಿಂದಿರೋ ವ್ಯವಸ್ಥೆಯ ಕಾರಣಗಳೇನು ಅಂತ ಹುಡುಕ್ತೇವೆ. ಕೊನೆಗೆ ಈ ಎಲ್ಲಾ ವಿಶ್ಲೇಷಣೆ ಆಧಾರದ ಮೇಲೆ ದ ಪ್ರಿಸ್ಕ್ರಿಪ್ಟಿವ್ ಬ್ಲೂ ಪ್ರಿಂಟ್ ಅನ್ನ ರಚಿಸ್ತೇವೆ. ಇದು ಆಡಳಿತಕ್ಕಾಗಿ ಒಂದು ಸ್ಪಷ್ಟವಾದ ಕಾರ್ಯರೂಪಕ್ಕೆ ತರಬಹುದಾದ ಯೋಜನೆ. ಸರಿ, ಇಷ್ಟೆಲ್ಲ ಕಠಿಣ ಪ್ರಕ್ರಿಯೆನ ನಂತರ ಇದರ ಪರಿಣಾಮ ಏನು? ಫಲಿತಾಂಶ ಏನು? ಅದೇ ನಮ್ಮ 4ನೇ ಮತ್ತು ಕೊನೆಯ ವಿಭಾಗ, ಆಡಳಿತದ ಪ್ರತಿಫಲ.
ದ ಗವರ್ನೆನ್ಸ್ ಪೇ ಆಫ್. ಈ ನೀಲನಕಾಶ ಬರೀ ಥಿಯರಿ ಅಲ್ಲ, ಇದರಿಂದ ನಾಯಕರಿಗಷ್ಟೇ ಅಲ್ಲ, ಮುಖ್ಯವಾಗಿ ಜನಸಾಮಾನ್ಯರಿಗೂ ಆಗುವ ನಿಜವಾದ ಲಾಭಗಳೇನು ಅಂತ ನೋಡೋಣ. ನೋಡಿ, ಇದರಿಂದ ಬರೋ ಬಹುಮುಖ್ಯವಾದ ಔಟ್ಪುಟ್ ಅಂದ್ರೆ ನಮ್ಮ ಸಂವಹನ ಒಂದು ಕಾರ್ಪೊರೇಟ್ ಅಥವಾ ಯಾಂತ್ರಿಕ ಧ್ವನಿಯಾಗಿರೋದಿಲ್ಲ. ಬದಲಿಗೆ ಅದೊಂದು ಮಾನವೀಯ ಧ್ವನಿಯಾಗಿರುತ್ತೆ, ದೃಢವಾಗಿರುತ್ತೆ, ಆದ್ರೆ ಸಹಾನುಭೂತಿಯಿಂದ ಕೂಡಿರುತ್ತೆ. ಕೇಳುಗರಿಗೆ ಇದು ನಮ್ಮದೇ ಧ್ವನಿ, ನಮ್ಮ ಕಷ್ಟ ಅರ್ಥ ಮಾಡ್ಕೊಂಡಿರೋ ಧ್ವನಿ ಅಂತ ಅನ್ಸ್ಬೇಕು. ಆಗ ಮಾತ್ರ ಜನ ತಮ್ಮ ನಾಯಕರನ್ನ ಪೂರ್ತಿಯಾಗಿ ನಂಬುತ್ತಾರೆ. ಈ ನೀಲನಕಾಶೆಯ ನಿಜವಾದ ಗುರಿಗಳು ಬರೀ ನಂಬರ್ಗಳಲ್ಲ, ಅದನ್ನ ನಾವು ಆಡಳಿತದ ಮೇಲಿನ ಹೂಡಿಕೆಯ ಪ್ರತಿಫಲ ಅಥವಾ ಗವರ್ನೆನ್ಸ್ ROI ಅಂತ ಕರಿತೀವಿ. ಅಂದ್ರೆ ಏನು? ಜನರಿಗೆ ಕಾಣುವಂಥ ಉದ್ಯೋಗಗಳು, ಅವರಿಗೆ ಉಪಯೋಗಕ್ಕೆ ಬರೋ ಮೂಲಸೌಕರ್ಯ, ಬರೀ ಭರವಸೆಯಲ್ಲ, ಕೈಗೆ ಸಿಕ್ಕ ಕಲ್ಯಾಣದ ಪುರಾವೆಗಳು, ಹಾಗೇನೆ ಅವರ ದೂರುಗಳಿಗೆ ಸಿಕ್ಕ ಸ್ಪಂದನೆ. ಇದೆಲ್ಲ ಸೇರಿದಾಗ ಹುಟ್ಟೋದೇ ವಿಶ್ವಾಸ. ಇವೇ ಒಂದು ಒಳ್ಳೆ ಆಡಳಿತದ ನಿಜವಾದ ಅಳತೆಗೋಲುಗಳು. ಕೊನೆಯದಾಗಿ, ಈ ಇಡೀ ನೀಲನಕಾಶೆಯ ಉದ್ದೇಶ ರಾಜಕೀಯವನ್ನ ಮೀರಿದು. ಅ ಪರ್ಪಸ್ ಬಿಯಾಂಡ್ ಪಾಲಿಟಿಕ್ಸ್. ಅಂದ್ರೆ ನಮ್ಮ ಚರ್ಚೆಗಳನ್ನ ಸಂಘರ್ಷದಿಂದ ಸಕಾರಾತ್ಮಕ ಆಡಳಿತದ ಕಡೆಗೆ ತೆಗೆದುಕೊಂಡು ಹೋಗೋದು. ಇದು ಬರೀ ಚುನಾವಣೆ ಗೆಲ್ಲೋದ್ರ ಬಗ್ಗೆ ಅಲ್ಲ, ಇದು ಉತ್ತಮ ಆಡಳಿತ ಕೊಡೋದ್ರ ಬಗ್ಗೆ. ಹೀಗೆ ಮಾಡಿದಾಗ ನಮ್ಮ ಸಾಂವಿಧಾನಿಕ ಮೌಲ್ಯಗಳಾದ ಪ್ರತಿಯೊಬ್ಬರ ಘನತೆ ಮತ್ತು ಜವಾಬ್ದಾರಿಯುತ ಮಾತುಕತೆ ಇವು ಬರೀ ಪುಸ್ತಕದಲ್ಲಿರೋ ಪದಗಳಾಗದೆ ನಮ್ಮ ದಿನನಿತ್ಯದ ಆಡಳಿತದ ಭಾಗವಾಗುತ್ತೆ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ, ನಮ್ಮ ಎಲ್ಲಾ ಸಂವಹನಗಳು ಪಕ್ಕಾ ಪರಿಶೀಲಿಸಬಹುದಾದ ಸತ್ಯದ ಮೇಲೆ ಮತ್ತು ಒಂದು ಸ್ಪಷ್ಟವಾದ ಕಾರ್ಯಯೋಜನೆಯ ಮೇಲೆ ನಿಂತಿದ್ರೆ ಹೇಗಿರುತ್ತೆ? ಆಗ ರಾಜಕೀಯ ಅನ್ನೋದು ಬರೀ ಒಬ್ರ ಮೇಲೊಬ್ರು ಆರೋಪ ಮಾಡೋ ಆಟ ಆಗಿರಲ್ಲ, ಬದಲಿಗೆ ಜನರ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋ ಒಂದು ಪ್ರಕ್ರಿಯೆ ಆಗಿರುತ್ತೆ. ಇದು ಕೇವಲ ಕನಸಲ್ಲ, ಇದಕ್ಕೆ ಬೇಕಾಗಿರೋದು ಒಂದು ಸರಿಯಾದ ನೀಲನಕಾಶ ಅಷ್ಟೇ.